शांति शांति सर्वे वेदा यत्पदमामनन्ति सर्वे वेदा यत्पदमामनन्ति तपागुंसि सर्वाणि च यद्वदन्ति तपागुंसि सर्वाणि च यद्वदन्ति तपागुंसि सर्वाणि च यद्वदन्ति तपागुंसि सर्वाणि च यद्वदन्ति यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदगुं तत्ते पदगुं संग्रहेण ब्रवीमि ओमित्येतत् ब्रवीमि ओमित्येतत्. ಇನ್ಫ್ಯಾಕ್ಟ್ ಇದು ಕೂಡ ಗದ್ಯ ರೂಪದಲ್ಲೇ ಇದೆ. ಅದನ್ನು ನಾವು ಮಂತ್ರ ರೂಪದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀವಿ. ಆ ಕೊನೆ ಸಾಲು ಬಂದಾಗ, ಕೊನೆಯ ಭಾಗ ಬಂದಾಗ ಫೇಲ್ ಆಗ್ತದೆ. ನೋಡಿ ಹೋದೆ, ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್. ಅಲ್ಲಿ ಕಟ್ ಮಾಡಿಕೊಡ್ರಿ. ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್ ಹೇಳ. ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಕರೆಕ್ಟ್. ಏತದ್ವೈವಾಕ್ಷರಂ ಬ್ರಹ್ಮ ಏತತ್. ಏತದ್ವೈವಾಕ್ಷರಂ ಬ್ರಹ್ಮ ಏತತ್. ಮತ್ತೆ ಫೇಲ್ ಆಯ್ತು. ಏತದ್ಧೇವಾಕ್ಷರಂ ಪರಂ. ಏತದ್ದೇವಾಕ್ಷರಂ ಪರಂ. ಏತದ್ಧೇವಾಕ್ಷರಂ ಬ್ರಹ್ಮ. ಏತದ್ದೇವಾಕ್ಷರಂ ಬ್ರಹ್ಮ. ಏತದ್ಧೇವಾಕ್ಷರಂ ಪರಂ. ಏತದ್ದೇವಾಕ್ಷರಂ ಪರಂ. ಏತದ್ಯೇವಾಕ್ಷರಂ ಜ್ಞಾತ್ವಾ ಏತದ್ದೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಯೋ ಯದಿಚ್ಛತಿ ತಸ್ಯ ತತ್. ಓಂ ಶಬ್ದವಾಚ್ಯಂ, ಓಂ ಪ್ರತೀಕಂ. ಈ ಓಂಕಾರ ಎಷ್ಟು ಸುಂದರವಾಗಿದೆ ಅಂತಂದರೆ, ಒಂದು ರೀತಿಯಲ್ಲಿ ಉಪಾಸ್ಯ ಬ್ರಹ್ಮ, ಒಂದು ರೀತಿಯಲ್ಲಿ ಆತ್ಮಜ್ಞಾನ. ಭಾರಿ ಸುಂದರವಾಗಿದೆ ಅದು. ನೀವು ಓಂಕಾರವನ್ನು ಗುಣಸಹಿತವಾಗಿ ಭಾವಿಸಿದ್ದೇ ಆದರೆ ಅಲ್ಲಿ ನೀವು ಉಪಾಸನ ಅನ್ನೋ ಅರ್ಥವನ್ನು ಕೊಡ್ಬೋದು. ಅದೇ ಓಂಕಾರವನ್ನು ಶಬ್ದವಾಚ್ಯ ಅಂದರೆ ಶಬ್ದ ಪ್ರಮಾಣವನ್ನಾಗಿ ಸ್ವೀಕರಿಸಿದರೆ, ಓಂಕಾರವನ್ನು ಶಬ್ದ ಪ್ರಮಾಣ, ಮಾಂಡುಕ್ಯ, ಅಕಾರ ಉಕಾರ ಮಕಾರ 3 ಪಾದಗಳು, 4ನೇ ಪಾದ ಚತುಷ್ಪಾದ ತುರಿಯ, 3ನೇ ಪಾದ 3 ಪಾದಗಳಲ್ಲಿ ವಿಶ್ವ ತೈಜಸ ಪ್ರಾಜ್ಞ. ಹಾಗೆ 4ನೇದು ಯಾವುದು ರೀ? ತುರಿಯ. ಈ ಪ್ರಕಾರ ಎಲ್ಲ ನಾನಾ ಕೋಶಗಳನ್ನು, ನಾನಾ ಅನಾತ್ಮಗಳನ್ನು ತುರಿದು 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 ಕೊನೆಗೇನು ಉಳಿತದೋ ಅದು ತುರಿಯ. ಎಲ್ಲ ತುರಿದ ನಂತರ ಉಳಿತು. ಅರ್ಥಾತ್ ಉಪಾಧಿಗಳಿಂದ ರಹಿತವಾದ ಆತ್ಮ ತುರಿಯ. ಇದು ಶಬ್ದ ಪ್ರಮಾಣ ಅಂತ ನಾವು ಓಂಕಾರವನ್ನು ತಗೊಂಡ್ರೆ, ಓಂಕಾರವನ್ನು ಶಬ್ದ ಪ್ರಮಾಣ ಅಂತ ತಗೊಂಡ್ರೆ ನಮಗೆ ಏನಾಗ್ತದೆ? ಓಂ ಶಬ್ದ ವಾಚ್ಯಂ, ಓಂ ಶಬ್ದ. ಇನ್ನು ಅದನ್ನು ಪ್ರತೀಕ ಅಂದರೆ ಚಿಹ್ನೆ, ಒಂದು ಚಿಹ್ನೆ ಅಂತ ತಗೊಂಡ್ರೆ ಅದ್ರ ಮೇಲೆ ಧ್ಯಾನ, ಅದ್ರ ಮೇಲೆ ಮೆಡಿಟೇಷನು, ಅದ್ರ ಮೇಲೆ ಭಾವ. ಸೊ ಎಲ್ಲ ವಿವೇಕಾನಂದ ಕೇಂದ್ರಗಳಲ್ಲಿ ಓಂಕಾರ ಅರ್ಥ ಇಷ್ಟೇ. ನಮಗೆ ಆ ಧರ್ಮ ಈ ಧರ್ಮ ಅಂತ ಯಾವ ಭೇದ ಇಲ್ಲ. ಆಗ ಆ ದೇವರು ಈ ದೇವರು ಅಂತ ಯಾವುದಿಲ್ಲ. ನಾವು ನಿರಾಕಾರ ಅಂಥೇಳಿ ಆಕಾರವನ್ನು ಆರಾಧಿಸ್ತೀವಿ. ನಿರಾಕಾರವಾದ ಓಂಕಾರವನ್ನು ಆಕಾರ ಸಹಿತವಾಗಿ ಆರಾಧಿಸ್ತೀವಿ.
ಸೊ ಅಂದರೆ ಆ ಭಾವದಲ್ಲಿ ಹೋದಾದರೆ ತಪ್ಪೇನಿಲ್ಲ. ಅದು ಏನಾಗ್ತದೆ, ಪ್ರತೀಕಂ ಉಪಾಸ್ಯ ದೇವತಾ. ಓಂಕಾರ ಉಪಾಸ್ಯ ದೇವತಾ, ಓಂಕಾರ ಶಬ್ದವಾಚ್ಯ. ಎಷ್ಟು ಚಂದದ ನೋಡ್ರಿ. ಈ ಚೈತನ್ಯ ಅಂದ್ಬಿಟ್ಟು ಉಪಾಸನೆ ಮಾಡಿದ್ರೆ ಮಾಡಲಿಕ್ಕಾಗೋದಿಲ್ಲ. ಸತ್ಯಂ ಅಂದ್ಬಿಟ್ಟು ಉಪಾಸನೆ ಮಾಡಿದ್ರೆ ಭಜನೆ ಮಾಡ್ಬೋದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಬ್ರಹ್ಮ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ, ಈ ಭಜನೆ ಮಾಡ್ಬೋದು. ಆದರೆ ಅಲ್ಲಿ ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ಉಪಾಸನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಓಂಕಾರ ಹಾಗಲ್ಲ. ಇನ್ನು ಓಂಕಾರವನ್ನು ಚಿಹ್ನೆಯಾಗಿಟ್ಟುಕೊಂಡು ಉಪಾಸನಾನೂ ಮಾಡ್ಬೋದು, ಓಂಕಾರವನ್ನು ಶಬ್ದ ಪ್ರಮಾಣವನ್ನಾಗಿಟ್ಕೊಂಡು ನೀವು ಪಾರಮಾರ್ಥಿಕ ಜ್ಞಾನವನ್ನು ಹೊಂದಬಹುದು. ಈ ಪ್ರಕಾರ 68ನೇ ಭಾಷ್ಯ ಮುಗಿದಿದೆ. ಏತದ್ಹಿ ಇವ ಅಕ್ಷರಂ ಬ್ರಹ್ಮ. ಅದಕ್ಕೆ ವಿವರಣೆ ಕೊಡ್ತಾರೆ ನೋಡಿ ಚಂದ. ಏತದ್ಹಿ ಇವ ಅಕ್ಷರಂ ಬ್ರಹ್ಮ. ಆಮೇಲೆ ಏತದ್ಹಿ ಇವ ಅಕ್ಷರಂ ಪರಂ. ಏತತ್ ಯಾರಿಗೆ ಹೋಗ್ತಿದೆ ಶಬ್ದ? ಏತತ್ ಓ, ಈ ಓಂಕಾರವೇ. ಏತದ್ಹಿ, ಈ ಓಂಕಾರವೇ, ಹಿ ಶಬ್ದ ಇದೆ. ಏತದ್ಹಿ, ಈ ಓಂಕಾರವೇ ಅಕ್ಷರಂ ಬ್ರಹ್ಮ. ಮೊದಲನೇ ಅಕ್ಷರಂ ಬ್ರಹ್ಮ ಉಪಾಸ್ಯ ಬ್ರಹ್ಮ ಅಂತ. ಎರಡನೇ ಅಕ್ಷರ ಬ್ರಹ್ಮ ಪರಂ ಬ್ರಹ್ಮ ಅಂತ, ಪರಬ್ರಹ್ಮ. ಏತದ್ಹಿ ಇವ ಉಪಾಸ್ಯ ಬ್ರಹ್ಮ ಅಕ್ಷರಂ. ಏತದ್ಹಿ ಇವ ಅಕ್ಷರಂ परम ब्रह्म. ठीक है. ಇಂತಹ ಈ ಅಕ್ಷರವನ್ನು ಜ್ಞಾತ್ವ, ಈ ಅಕ್ಷರವನ್ನು ತಿಳಿದಿದ್ದೇ ಆದರೆ, ಇಂತಹ ಈ ಅಕ್ಷರವನ್ನು ತಿಳಿದಿದ್ದೇ ಆದರೆ, ಉಪಾಸನ ಮಾಡಿದ್ದೇ ಆದರೆ ಅಂತ ಅರ್ಥ. ಈ ಅಕ್ಷರ ಬ್ರಹ್ಮನನ್ನು ಉಪಾಸನೆ ಮಾಡಿದ್ದೇ ಆದರೆ, ಯಹ ಯತ್ ಇಚ್ಛತಿ ತಸ್ಯ ತತ್. ಯಾರು ಏನು ಬಯಸ್ತಾರೋ ಅವರಿಗೆ ಅದು ಸಿಗ್ತದೆ, ಅದು ಅವರದಾಗುತ್ತದೆ. ತಸ್ಯ ತತ್. ಅವನು ಏನು ಇಚ್ಛಿಸ್ತಾನೆ ಅದು ಅವನಿಗೆ ಸಿದ್ಧಿಸ್ತದೆ. ಅವನದಾಗುತ್ತದೆ ಅಂದರೆ ಅದು ಅವನಿಗೆ ಸಿದ್ಧಿಸ್ತದೆ. ಮೋಕ್ಷವನ್ನು ಬಯಸಿದರೆ ಮೋಕ್ಷವು ಸಿದ್ಧಿಸ್ತದೆ. ಅವನ ತೀವ್ರತಾದಲ್ಲಿ ಏನಿದೆ ಅದು ಅವನಿಗೆ ಸಿದ್ಧಿಸ್ತದೆ. ಅವನ ಐಹಿಕ ಸುಖಗಳನ್ನು, ಲೋಕಾಂತರ ಸುಖಗಳನ್ನು, ಫಲಗಳನ್ನು ಬಯಸಿದ್ದಾದರೆ ಆ ಪ್ರಕಾರವಾಗಿ ಅವನಿಗೆ ಸಿದ್ಧಿಸ್ತದೆ. ಒಟ್ಟಿಸ್ತದೆ. ಈ ಸಿದ್ಧಿಸೋದು ಅಂದರೆ ಏನು? ಸಿದ್ಧಿ ಪ್ರಾಪ್ತಿ, ಸಿದ್ಧಿಗಳು ಒಂದರ್ಥದಲ್ಲಿ ಘಟಿಸುತ್ತದೆ ಅಂತ. ಸಿದ್ಧಿಸುತ್ತದೆ ಅಂದರೆ ಘಟಿಸುತ್ತದೆ, ಉಂಟಾಗುತ್ತದೆ. ಅವನು ಬಯಸಿದ್ದು ಅವನಿಗೆ ಉಂಟಾಗುತ್ತದೆ. ಅಷ್ಟೇ ಅರ್ಥ ಮಾಡ್ಕೊಂಬೋದು ಒಳ್ಳೆಯದು. ಅದಕ್ಕಿಂತ ದೀರ್ಘಕ್ಕೆ ನೀವು ಹೋಗಿದ್ದೆ ಆದರೆ ಸಿದ್ಧಿಗಳಂದ್ರೆ ಏನು? ಸ್ವಲ್ಪ ಅದ್ರ ಬಗ್ಗೆ ಚಿಂತನೆ. ಈ ಅಂತಃಕರಣ ಅನ್ನೋದು ಇದು ಎರಡಕ್ಕೂ ಸ್ಥಾನವಾಗಿದೆ. ಒಂದು ವ್ಯವಹಾರಕ್ಕೆ ಲಭ್ಯವಿದ್ದಂತಹ ಇಂದ್ರಿಯಗಳು, ಶರೀರ, ಇವುಗಳನ್ನು ಜೋಡಿಸಲಿಕ್ಕೂ ಅಂತಃಕರಣ ಬೇಕು.
ಇವುಗಳಿಂದ ನಿವೃತ್ತಿಗೊಳಿಸಿಕೊಂಡು ಪರಮಾತ್ಮನಲ್ಲಿ ನಿಲ್ಲಲಿಕ್ಕೂ ಅಂತಃಕರಣ ಬೇಕು. ಬಾಹ್ಯ ಪ್ರಪಂಚದ ಜೊತೆಗೆ ಜೋಡಿಸ್ತದೆ, ಅದರ ಕೆಪಾಸಿಟಿ. ನಿವೃತ್ತ ಮಾಡಿಕೊಂಡು ಪರಬ್ರಹ್ಮನಲ್ಲಿ ನಿಲ್ತದೆ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನ. ಇರಲಿ. ಹೀಗೆ ಈ ಬಾಹ್ಯ ಪ್ರಪಂಚದ ಜೊತೆಗೆ ಜೋಡಿಸುವಾಗ ಲೋಕಸ್ ರಹಿತವಾದ ಅಂದರೆ ನಿರ್ದಿಷ್ಟತೆಯನ್ನು ಹೊಂದದೇ ಇದ್ದಂಥ ಅಂತಃಕರಣ, ಕಣ್ಣು ನಿರ್ದಿಷ್ಟ, ಕಿವಿ ನಿರ್ದಿಷ್ಟ, ನಾಲಿಗೆ ಬಾಯಿ ನಿರ್ದಿಷ್ಟ ಅಂತಃಕರಣ ಅನಿರ್ದಿಷ್ಟ. ಆಯಿತಾ? ಅನಿರ್ದಿಷ್ಟವಾದ ಅಂತಃಕರಣ, ಅದಕ್ಕೆ ನಿರ್ದೇಶ ಇಲ್ಲ, ಅದಕ್ಕೆ ನಿಶ್ಚಿತವಾದಂಥ. ಸೊ ಅದಕ್ಕೆ ನಾವು ಅದಕ್ಕೆ ಸೈಕಲಾಜಿಕಲ್ ಕಾನ್ಸೆಪ್ಟ್, ಸೈಕಲಾಜಿಕಲ್ ಪರ್ಸ್ನಾಲಿಟಿ ಅಂತ ಕರೀತೀವಿ. ಪ್ಯೂರ್ ಸೈಕಲಾಜಿಕಲ್. ಈ ಅಂತಃಕರಣ ನಿರಾಕಾರ ನಿರ್ಗುಣವಾದ ಅಂತಃಕರಣ ಆಲ್ಮೋಸ್ಟ್ ಆತ್ಮನಂತೆಯೇ ಶುದ್ಧವಾದ ಅಂತಃಕರಣ. ಪ್ರಪಂಚಕ್ಕೆ ಜೋಡಿಸಲಿಕ್ಕೆ ಅನೇಕಾನೇಕ ಪ್ರೊಸೆಸಿಂಗ್ಗಳು ನಡೀತಾವೆ, ಮೆಕ್ಯಾನಿಸಮ್ ಇದೆ ಅಲೌಕಿಕ. ಇವನ್ ಡಾಕ್ಟರ್ಸ್ ದೇ ಡೋಂಟ್ ನೋ ಹೌ ಆತ್ಮ ಈಸ್ ಕನೆಕ್ಟೆಡ್ ಟು ದ ಬ್ರೈನ್. ವಾಟ್ ಈಸ್ ದ ಕನೆಕ್ಷನ್? ಡಾಕ್ಟರ್ಸ್ ಆರ್ ಕನ್ಫ್ಯೂಸ್ಡ್. ಯಾವ ಚೈತನ್ಯವು ಟುಸ್ ಅಂದರೆ ಸತ್ತ ಅಂತ ಹೇಳ್ತೀವಿ, ಯಾವ ಚೈತನ್ಯವು ಇದ್ದರೆ ಏನು ಕಣ್ಣು ಹೊಳಪದಲ್ಲ ಅಂತ ಹೇಳ್ತೀವಿ. ಆ ಚೈತನ್ಯಕ್ಕೂ ಬ್ರೇನಿಗೂ, ಆ ಚೈತನ್ಯಕ್ಕೂ ಇಂದ್ರಿಯಕ್ಕೂ, ಆ ಚೈತನ್ಯಕ್ಕೂ ಶರೀರಕ್ಕೂ, ಆ ಚೈತನ್ಯಕ್ಕೂ ನಮ್ಮ ಆಸೆ ಇಚ್ಛೆ ವಾಸನೆಗಳಿಗೂ ಏನು ಕನೆಕ್ಷನ್ನು? ಹೌ ದೇ ಆರ್ ಕನೆಕ್ಟೆಡ್? ಭಾರೀ ಶಬ್ದ, ಮಿಸ್ಟೀರಿಯಸ್ ಕನೆಕ್ಷನ್, ಅಲೌಕಿಕವಾದ. ಈ ಕನೆಕ್ಟಿಂಗ್ ಫ್ಯಾಕ್ಟರ್ಸ್ ಏನವ, ದೇ ಆರ್ ಈಕ್ವಲಿ ವೆರಿ ವೆರಿ ಸಟಲ್, ಭಾಳ ಸೂಕ್ಷ್ಮ. ಅವು ತಂತುಗಳಂತಿರೋ, ಅವನ್ನ ಚಿಪ್ಸ್ಗಳಂತಿರೋ, ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಅವು ಭಾರಿ ಸೂಕ್ಷ್ಮ. ಈ ಉಪಾಸ್ಯ ಬ್ರಹ್ಮ ಅಥವಾ ಉಪಾಸನಾದಿಗಳಿಂದ ಅವು ಸ್ಟಿಮ್ಯುಲೇಟ್ ಆಗ್ತವೆ. ಈ ಜೀವನದೊಳಗೆ, ನಮ್ಮ ನಾರ್ಮಲ್ ಜೀವನದೊಳಗೆ ಅವು ಸ್ಟಿಮ್ಯುಲೇಟ್ ಆಗೋದಿಲ್ಲ. ಅದು 2 ಲೆವೆಲ್ ಇರ್ತದೆ. ಒಂದು ಲೆವೆಲ್ಲು ಮ್ಯಾನಿಫೆಸ್ಟೇಷನ್ಗೆ ಅವು ಅನುಕೂಲ ಮಾಡಿಕೊಡ್ತದೆ, ಇನ್ನೊಂದು ಸುಮ್ಮನೆ ಇರ್ತದೆ. ಒಂದು ವ್ಯಕ್ತವಾಗಿರ್ತದೆ, ಇನ್ನೊಂದು ಸುಪ್ತವಾಗಿರ್ತದೆ. ಈ ಸುಪ್ತವಾದ ಶಕ್ತಿಗಳು ವಿಶಿಷ್ಟವಾದ ಉಪಾಸನದಿಂದ ಅಥವಾ ಒಂದು ಏಕಾಗ್ರತೆಯಿಂದ ಅಥವಾ ಒಂದು ಐಹಿಕ ವಿಷಯಗಳ ಸುಖಗಳಿಂದ ನಿವೃತ್ತವಾಗುವಂತಹ ಅವಕಾಶವನ್ನು ಕೊಟ್ಟಿದ್ದಾದರೆ, ಈ ಸುಪ್ತವಾದಂತಹ ಏನು ತಂತುಗಳಂತಿರೋ ಆ ಫ್ಯಾಕ್ಟರ್ಸ್ಗಳನ್ನು ನಾನು ಕರೆದೆ ನಿಮಗೆ, ಆ ಫ್ಯಾಕ್ಟರ್ಸ್ಗಳು ಪ್ರಚೋದನೆಗೊಳ್ತವೆ. ಆ ಪ್ರಚೋದನೆಯ ಫಲ ಏನು ಅಂದರೆ ಸಿದ್ಧಿ. ಹೆಂಗೆ, ಏನು, ಯಾಕೆ, ಯಾರಿಗೆ? ಚುಪ್. ಆನೆಸ್ಟ್ಲಿ ದಿಸ್ ನೋ ಅದರ್ ಫ್ಯಾಕ್ಟರ್. ಈಶ್ವರ ಸೃಷ್ಟಿಯೊಳಗೆ ಇಲ್ಲೇ ಒಬ್ಬ ಈಶ್ವರ ಇಲ್ಲೇ ಒಂದು ಸೃಷ್ಟಿ ಮಾಡ್ತಾನೆ, ಅವು ಸಿದ್ಧಿಗಳು ಅಂತ ಕರೀತಾರೆ. ಅವನೇ ಸಿದ್ಧ ಪುರುಷ ಅನ್ಸ್ಕೋತಾನೆ, ಅವನನ್ನೇ ಸಿದ್ಧಾರೂಢ ಅಂತ ಕರೀತಾರೆ. ರೆಡಿ ಆಗ್ಬಿಟ್ಟು. ಹೀಗಾಗಿ ಈ ಸಿದ್ಧರಿಗೆ ಯಾಕೆ ಏನು ಅಂತ ಕೇಳಲಿಕ್ಕೆ ಬರೋಂಗಿಲ್ಲ. ಒಂದು ನಮೂನೆ ಸಿದ್ಧರು
ಎಲ್ಲ ಇವನಿಗೆ ನೋಡ್ರಿ ಇವನೇನ ಆತ್ಮಜ್ಞಾನಿ ಅಂತ ಬಂದು ಕೂತ್ಕೊಂಡು ಉಪದೇಶ ಮಾಡ್ತಿರ್ತಾನೆ. ಇವನಿಗೆ ಎಲ್ಲ ಪ್ರಶ್ನೆಗಳು. ಇವನಿಗೆ ಎಲ್ಲ ಪ್ರಶ್ನೆ ಸಮಾಧಾನ ಇವನು ಕೊಡಲೇಬೇಕು. ಏಕೆ? ಜ್ಞಾನ ಅಂದ್ರೇನು? ನಿಸ್ಸಂಶಯ, ನಿಸ್ಸಂದೇಹ, ಪ್ರಶ್ನಾತೀತವಾದಂತಹ ಫ್ಯಾಕ್ಟರು, ಅದು ಆತ್ಮಜ್ಞಾನ. ಅಂದ್ರೇನು? ಈ ಆತ್ಮನ ವಿಚಾರದಲ್ಲಿ ಇವನಿಗೆ ಸಂಶಯಗಳೇ ಇರಬಾರದು. ಈ ಸಂಶಯ ಬಂದವರು ಯಾರ ಹತ್ರ ಹೋಗ್ಬೇಕಾದ್ರೆ? ಯಾರ ಹತ್ರ ಹೋಗ್ಬೇಕು? ಸಂಶಯಗಳೇ ಇಲ್ಲದೆ ಇದ್ದವ್ರ ಹತ್ರ ಹೋಗ್ಬೇಕು. ನಾವು ಪರಿಹಾರ ಸಿಗ್ತದೆ. ಸಿದ್ಧಪುರುಷ ಹತ್ರ ಕೊಡ್ತಾನೆ ನೋಡು. ಇಲ್ಲ, ಏನು ಕೊಡ್ತಾನವ? ಸಿದ್ಧಿ ಕೊಡೋಂಗಿಲ್ಲ. ನೀವು ಬಯಸಿದ ಫಲ ಕೊಡ್ತಾನೆ ಅಷ್ಟೇ. ಯದಿಚ್ಛತಿ ತಸ್ಯ ತತ್, ಅವ ಏನು ಇಚ್ಛಿಸ್ತಾನೋ ಅದು ಅವನಿಗೆ ಪ್ರಾಪ್ತಿ ಆಗ್ತದೆ ಅನ್ನುವ ಆ ಹೇಳಿಕೆಯ ಕ್ಲಾರಿಟಿಯನ್ನು ಕೊಡೋ ಪ್ರಯತ್ನ ಮಾಡಿದೆ ಅಷ್ಟೇ. ತಸ್ಯ ತತ್ ಯದಿಚ್ಛತಿ ತಸ್ಯ ತತ್. 69 ಭಾಷ್ಯ. ಅತಃ ಏತದ್ಹೀವ ಅಕ್ಷರಂ ಬ್ರಹ್ಮ ಅಪರಂ, ಬೇಕಾದ್ರೆ ಬ್ರಾಕೆಟ್ನೊಳಗೆ ಬ್ರಹ್ಮ ಅಂತ ಬರ್ಕೊಡ್ರಿ. ಅಪರಂ ಏತದ್ಹಿ ಏವ, ನೀವು ಓದುವಾಗ ಅಪರಂ ಆ ಕಡೆ ತೆಗಿಬೇಕು. ಏತದ್ಹಿ ಏವ ಅಕ್ಷರಂ ಬ್ರಹ್ಮ ಅಪರಂ ಕಾಮ, ಏತದ್ಹೀವ ಅಕ್ಷರಂ ಬ್ರಹ್ಮ ಅಪರಂ. ಆಮೇಲೆ ಎರಡನೇ ಭಾಗದೊಳಗೆ ಏತದ್ಹಿ ಏವ ಅಕ್ಷರಂ ಪರಂ ಚ. ಈ ಅಕ್ಷರ ಬ್ರಹ್ಮ, ಈ ಅಕ್ಷರ ಬ್ರಹ್ಮವೇ ಅಪರಂ ಬ್ರಹ್ಮ. ಈ ಅಕ್ಷರ ಪುರುಷ ಏನಿದ್ದಾನೆ ಇವನೇ ಅಪರಂ ಬ್ರಹ್ಮ. ಇವನೇ ವೆರಿ ಇಂಪಾರ್ಟೆಂಟ್. ಏತದ್ಹಿ ಏವ, ಇಷ್ಟೇ ಅಲ್ಲ, ಇವನೇ ಪರಂ ಬ್ರಹ್ಮ ಕೂಡ. ಚ ಶಬ್ದ ಇದೆ, ಕೂಡ. ಏತದ್ಹಿ ಏವ ಪುರುಷಃ ಅಕ್ಷರಂ ಬ್ರಹ್ಮ, ಅರ್ಥಾತ್ ಅಪರಂ ಬ್ರಹ್ಮ. ಏತದ್ಹಿ ಏವ ಪುರುಷಃ ಏನೇವ ಪರಂ ಬ್ರಹ್ಮ, ಅಕ್ಷರಂ ಪರಂ ಬ್ರಹ್ಮ. ತಯೋಃ ಹಿ ಪ್ರತೀಕಂ ಏತದಕ್ಷರಂ ಏತದ್ಹಿ ಇವ ಅಕ್ಷರಂ ಜ್ಞಾತ್ವಾ ಉಪಾಸ್ಯ ಯೋ ಯತ್ ಇಚ್ಛತಿ ಪರಂ ಅಪರಂ ವಾ ತಸ್ಯ ತದ್ಭವತಿ. ಈ ಬ್ರಹ್ಮನನ್ನೇ ತಿಳಿಯಲು ಲಭ್ಯನಿದ್ದಾನೆ ಅಥವಾ ಚಿಹ್ನೆಯ ಮೂಲಕವಾಗಿ ಉಪಾಸನೆಗೂ ಲಭ್ಯ ಇದ್ದಾನೆ. ಪ್ರತೀಕಂ ಚಿಹ್ನೆ, ತಯೋಹೋ ಹಿ ಅವು ಎರಡರಲ್ಲಿ ಇದು ಚಿಹ್ನೆಯಾಗಿ ಅಕ್ಷರಂ, ಇದು ಚಿಹ್ನೆಯಾಗಿ ಇದು ಅಂದರೆ ಅಕ್ಷರಂ ಪುರುಷ. ಈ ಅಕ್ಷರ ಪುರುಷನು ಚಿಹ್ನೆಯಾಗಿ ಉಪಾಸನೆಗೆ ಲಭ್ಯ ಇದ್ದಾನೆ. ಏತದ್ಹಿ ಏವ ಅಕ್ಷರಂ ಜ್ಞಾತ್ವಾ, ಒಬ್ಬರು ತಿಳಿಯುವವರಿದ್ದಾರೆ, ಇನ್ನೊಬ್ಬರು ಉಪಾಸನೆ ಮಾಡುತ್ತಾರೆ. ಉಪಾಸ್ಯಯೋಹೋ. ಹಾಗೆ ಯದಿ ಇಚ್ಛತಿ ಪರಂ ಅಪರಂ ವಾ, ಪರಂ ಬ್ರಹ್ಮನನ್ನು ಅವರು ಇಚ್ಛಿಸಿದ್ದಾದರೆ ತಿಳ್ಕೋಬೇಕು.
ಪರಬ್ರಹ್ಮನನ್ನು ಅವ್ರಿಗೆ ತಿಳ್ಕೊಬೇಕಾಗಿರ್ತಾರೆ. ಏನು ಮಾಡಬೇಕು? ಅವರು ತಿಳ್ಕೋಬೇಕು. ಇಚ್ಛಿಸಿದ್ದೆ ಆದರೆ ತಿಳ್ಕೋಬೇಕು. ಅಪರಂಬ್ರಹ್ಮನನ್ನು ಇಚ್ಛಿಸಿದ್ದೆ ಆದರೆ ಭಾವಿಸ್ಬೇಕು. ಇಬ್ಬರಿಗೂ ಲಭ್ಯ ಇದೆ. ಯೋ ಇಚ್ಛತಿ ಪರಂ ಅಪರಂ ವಾ ತಸ್ಯ ತದ್ಭವತಿ. ಪರಂ ಚೇತ ಜ್ಞಾತವ್ಯಂ, ಅಪರಂ ಚೇತ ಪ್ರಾಪ್ತವ್ಯಂ. ಅಂಡರ್ಲೈನ್ ಮಾಡ್ರಿ. ಜ್ಞಾತವ್ಯಂ ಪ್ರಾಪ್ತವ್ಯಂ. ಪರಬ್ರಹ್ಮ ಯಾರಿಗೆ ಬೇಕೋ ಅವರು ಕಣ್ಮುಚ್ಚಿ ಉಪಾಸನೆ ಮಾಡಬೇಕಾಗಿಲ್ಲ, ಅದನ್ನು ತಿಳ್ಕೋಬೇಕು. ಅವರು ಅದನ್ನು ತಿಳ್ಕೋಬೇಕು. ಇನ್ನು ಅಪರಬ್ರಹ್ಮ ಬೇಕಾಗಿತ್ತು ಅಂದರೆ ಅವರು ಅದನ್ನು ಪಡ್ಕೋಬೇಕು. ತಿಳ್ಕೋಬೇಕು, ಪಡ್ಕೋಬೇಕು. ತಿಳ್ಕೊಳ್ಳೋದ ಬೇರೆ, ಪಡ್ಕೊಳ್ಳೋದ ಬೇರೆ. ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ ಅಷ್ಟೇ. ಗರ್ಭದಲ್ಲಿ ಮಗುವಿನ ಬೆಳವಣಿಗೆಯನ್ನು ಡಾಕ್ಟರ್ ತಿಳ್ಕೊಂಡಿರ್ತಾರೆ, ಆದರೆ ಪಡ್ಕೊಂಡಿರೋದಿಲ್ಲ. ಪಡ್ಕೊಳ್ಳೋರು ತಿಳ್ಕೋಬೇಕಾಗಿಲ್ಲ. ಆ ಮಗುವಿನ ಬೆಳವಣಿಗೆ, ಆ ಮಗುವಿನ ಅನುಭವ ಸುಮಧುರವಾದಂಥ ಅನುಭವ. ಡಾಕ್ಟರ್ ಓದ್ತಾಳೆ, ತಿಳ್ಕೋತಾಳೆ, ಆದರೆ ಹಂಗದ ಇದೆ. ಉಪಾಸ್ಯ ಬ್ರಹ್ಮ ಅವ ಏನು ಮಾಡ್ತಾನೆ? ಅಪರಂ ಬ್ರಹ್ಮ ಏನು ಮಾಡ್ತಾನೆ? ಅಪರಬ್ರಹ್ಮದ ಇಚ್ಛುಕ ಏನು ಮಾಡ್ತಾನೆ? ಅವನು ಭಾವಿಸ್ತಾನೆ, 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 ಭಾವಿಸ್ತಾನೆ. ಆ ಭಾವಿಸಲಿಕ್ಕೂ ಸ್ವಲ್ಪ ತಿಳುವಳಿಕೆ ಕೊಡ್ತಾರೆ. ಅದು ತಿಳ್ಕೊಂಡದು ಭಾವಿಸ್ಕೋದು ಅಂದರೆ ಅವನಿಗೆ ಅದು ಬರೀ ಪ್ರತೀಕ, ಅದು ಚಿಹ್ನೆ ಮಾತ್ರ. ಆದರೆ ಸಾಕ್ಷಾತ್ ಗರ್ಭಿಣಿ ಇರ್ತಾಳಲ್ಲ, ಡಾಕ್ಟ್ರೆ ನೀವು ಹಿಂಗೆ ಪುಸ್ತಕ ಓದಿ ಕೂತ್ಕೊಡ್ರಿ, ನನಗೆಲ್ಲ ಅನುಭವ ಆಗಿಬಿಟ್ಟು ಹಂಗದ ನೋಡಿದೆ. ಇವ ಏನು ಮಾಡ್ತಾನಿವ? ಪರಬ್ರಹ್ಮ ಅದನ್ನು ತಿಳ್ಕೊಂಡ್ಬಿಡ್ತಾನೆ, ಖಂಡಿತವಾಗಿ ತಿಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಒಂದು ತಿಳ್ಕೊಳ್ಳೋದು, ಇನ್ನೊಂದು ಪಡ್ಕೊಳ್ಳೋದು. ನೀನೇನು ಮಾಡ್ತೀಯ? ಪರಬ್ರಹ್ಮ ಬೇಕಾಗಿತ್ತು, ತಿಳ್ಕೋಬೇಕು. ಗೊತ್ತಾಗಲಿಲ್ಲ? ಅಪರಬ್ರಹ್ಮ ಬೇಕಾಗಿತ್ತು, ಪಡ್ಕೋ. ನೀನು ತಿಳ್ಕೊಳ್ಳೋದು ಏನಿಲ್ಲ, ಸುಮ್ಮನೆ ಆ ಓಂಕಾರವು ನಾನೇ ಅಂತ ಭಾವಿಸ್ಬಿಟ್ರೆ ಮುಗಿದೋಯ್ತು. ಆ ಓಂಕಾರವು ನಾನೇ. ಓಂ 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 ನುಂಗಿ ಬಿಡುತ್ತದೆ ನನಗೆ ಪೂರ್ತಿ. ಶಬ್ದ ಬ್ರಹ್ಮನಲ್ಲಿ ಉಳಿದ್ಬಿಡ್ತೀಯ. ಆದರೆ ಇನ್ನೂ ನಾನು ಬ್ರಹ್ಮನೇ ಅಂತ ನಿನಗೆ ಸಾಕ್ಷಾತ್ ಸ್ಪಷ್ಟತೆ ದೊರಕಿಲ್ಲ. ನಾನು ಬ್ರಹ್ಮನೇ ಅನ್ನುವ ಸಾಕ್ಷಾತ್ ಸ್ಪಷ್ಟತೆ ಅದು ಅಧ್ಯಯನ ಮಾಡೋದ್ರಿಂದ ಸಿಗ್ತದೆ. ಜ್ಞಾನೇನೈವ. ಇದು ಜ್ಞಾನ ಸಾಧನ. ನೀವು ನಿನ್ನೆ ಹೇಳಿದ್ದ ಇವತ್ತು ಹೇಳಿಕತ್ತಾರೆ, ಇವತ್ತು ಹೇಳಿದ್ದ ನಾಳೆ ಹೇಳ್ತಾರೆ ಅಂತ ನೀವು ಅದನ್ನು ಆಬ್ಜೆಕ್ಟಿವ್ ಆಗಿ ನೋಡಿದ್ದೆ ಆದರೆ ಬೋರು. ವೇದಾಂತ ಅಂತಹ ಬೋರಿಂಗ್ ಸಬ್ಜೆಕ್ಟ್ ಇನ್ನೊಂದು ಯಾವುದೂ ಇಲ್ಲ. ಈಗ ಇರೋದು ಮೂರೇ ಶಬ್ದ: ಆತ್ಮ, ಅನಾತ್ಮ, ಮಿಥ್ಯ. ಆ ಮೂರು ಶಬ್ದ ಬಿಟ್ಟು ವೇದಾಂತ ಅಲುಗಾಡೋದೇ ಇಲ್ಲ. ಏನು ಮಾಡ್ತೀರಿ? ಈಗ
ಅದನ್ನು ಕೇಳಬೇಕು, ಮತ್ತು ಅದನ್ನು ಕೇಳಬೇಕು. ಅಲ್ಲ, ಹಂಗಿಲ್ಲ. ಈಗ ನಾವು ಬೆಳಗ್ಗೆ ಮಾಡಿದ ಜಿಜ್ಞಾಸದ ಆಧಾರದ ಮೇಲೆ ಒಂದು ಅನುಮಾನ ಜನಿತವಾದ ನಿರ್ಣಯಕ್ಕೆ ಬರಬಹುದು. ಆ ಸುಪ್ತವಾದ ಶಕ್ತಿಗಳು ಪ್ರಚೋದನೆಗೊಳ್ತಾವ ಅಂತ ನಾವು ಒಂದು ಲಾಜಿಕಲ್ ಸಿದ್ಧಾಂತಕ್ಕೆ ಬಂದಿದ್ವಲ್ಲ, ಆ ಸುಪ್ತವಾದ ಏನು ಆ ಶಕ್ತಿಗಳು ಅಂತ ಹೇಳ್ತಿರೋ ಫ್ಯಾಕ್ಟರ್ಸ್ ಅಂತ ನಾನು ಶಬ್ದ ಮಾಡಿದೆ, ಅದನ್ನು ಬಹುಶಃ ಈ ಷಟ್ಚಕ್ರ ಅಷ್ಟಚಕ್ರಗಳನ್ನಾಗಿಯೋ ಅವರು ಬಿಂಬಿಸಿದ್ದಾರೆ ಅಂತ ಅನ್ನಿಸ್ತದೆ. ಬೇರೆ ಬೇರೆ ಸ್ಥಾನದೊಳಗೆ ಅವು ಪ್ರಚೋದನೆಗೊಳ್ತವೆ. ಹಂಗೆ ಲಾಜಿಕಲ್ ಕನೆಕ್ಷನ್ನ ತರಬಹುದು ಅನ್ನಿಸ್ತದೆ. ಆದರೆ ಎಷ್ಟು ಜಿಜ್ಞಾಸಕ್ಕೂ ಶಾಸ್ತ್ರದಲ್ಲಿ ಪ್ರಮಾಣ ಇಲ್ಲ. ನಾನು ಪಾಸಿಬಲ್ ಕನೆಕ್ಷನ್ಸ್ಗಳನ್ನು ಹೇಳಿದೆ ಅಷ್ಟೇ. ಸ್ವಾಮಿ ಯಾವ ಉಪನಿಷತ್ತು ಹೇಳ್ಯಾರ ಅಂತ ಕೇಳಿದ್ರೆ ನನ್ನ ಹತ್ರ ಪ್ರಮಾಣ ಇಲ್ಲ. ಹೀಗಾಗಿ ನಾನು ನನ್ನದೇ ಆದ ಇನ್ನೊಂದು ಯೋಗಶಾಸ್ತ್ರವನ್ನು ಶುರು ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಯಾರು ಶುರು ಮಾಡಿದ್ರು ಅವ್ರ ಪೈಕಿ ಪತಂಜಲಿ ಯೋಗಶಾಸ್ತ್ರ, ಅವರು ಪತಂಜಲಿ ಮಹರ್ಷಿಗಳು ಅವರು ಶುರು ಮಾಡಿರ್ಬೋದು. ಅವರು ಕನೆಕ್ಷನ್ಸ್ ತಿಳಿಸಿ ಹೇಳಿರ್ಬೋದು. ಆದರೆ ಅದನ್ನು ಕೇಳುವ ಸಾವಧಾನ ಸಮಾಧಾನ ಸ್ಟೂಡೆಂಟ್ಸಿಗೆ ಇರಲಿಕ್ಕಿಲ್ಲ. ಹೀಗಾಗಿ ಯಾರಿಗೂ ಇವತ್ತಿಗೂ ಕೂಡ ಯಾರಿಗೂ ಕನೆಕ್ಷನ್ಸ್ ಹೇಳಲಿಕ್ಕೆ ಬರೋಂಗಿಲ್ಲ. ಈ ಸೈಕಲಾಜಿಕಲ್ ಕನೆಕ್ಷನ್ ವಿತ್ ದಿ ಫಿಸಿಕಲ್ ಬಾಡಿ ಯಾರಿಗೂ ಹೇಳಲಿಕ್ಕೆ ಆಗೋದು. ಅವನು ಸೈಕಿಕ್ ಆಗಿ ಕೊಡ್ತಾನೆ ವಿನಃ ಅವನ ಸೈಕಲಾಜಿಕಲ್ ಕನೆಕ್ಷನ್ ಹೇಳಲಿಕ್ಕಾಗೋದು. ಬಹುದು ಹಿಂಗಿರ್ಬೋದು ಅನುಮಾನಗಳನ್ನು ವ್ಯಕ್ತಪಡಿಸ್ಬೋದು. ಆ ವ್ಯಕ್ತಪಡಿಸುವ ಅಧಿಕಾರ ಎಲ್ಲರಿಗೂ ಇದೆ, ಯಾರು ಬೇಕಾದರೂ ವ್ಯಕ್ತಪಡಿಸ್ಬೋದು. ಎಷ್ಟು ಲಾಜಿಕಲ್ ಇರ್ತದೆ ಅದ್ರ ಮೇಲೆ ಅದು ಸಿದ್ಧ ಆಗ್ತದೆ. ನನಗನ್ನಿಸ್ತದೆ ಏನು ಚಕ್ರಗಳವ, ಈ ಚಕ್ರಗಳೇ ಆ ಚಿಪ್ಸ್ಗಳ ಪ್ರಚೋದನೆ ಆಗುವಂಥ ಸ್ಥಾನಗಳು. ಅವು ಯಾವಾಗ ಪ್ರಚೋದನೆ ಆಗ್ತಾವೆ ಅಂದ್ರೆ ನಾಡಿಯು ಅಷ್ಟು ಶಕ್ತಿಯುತವಾಗಿರಬೇಕು. ನಾಡಿ ಯಾವಾಗ ಶಕ್ತಿಯುತವಾಗ್ತದೆ, ಅವೊಬ್ಬರಂತಾರೆ ಪ್ರಾಣದಿಂದ ಆಗ್ತದೆ ಅಂಥೇಳಿ. ಅದು ಪ್ರಾಣದಿಂದನೇ ಆಗಲಿ, ಅದು ಓಂಕಾರದ ಉಚ್ಚಾರದಿಂದ ಆಗಲಿ, ಧ್ಯಾನದಿಂದ ಆಗಲಿ, ಅದಷ್ಟು ಉಪಾಸನಾನೇ, ಅಷ್ಟು ಉಪಾಸನ. ಅದಕ್ಕೆ ಪ್ರಾಣೋಪಾಸನ ಅಂತ ಕರೀತಾರೆ. ಅಷ್ಟು ಉಪಾಸನೆಗಳು. ಹಾಗಾದ್ರೆ ಒಂದು ಸಿದ್ಧಾಂತಕ್ಕೆ ಬರ್ಬೋದು, ಉಪಾಸನೆ ಏನು ಮಾಡ್ತದೆ, ನಮ್ಮ ಒಳಗಿನ ಸುಪ್ತವಾದ ಶಕ್ತಿಗಳನ್ನು ಜಾಗೃತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಪ್ರತ್ಯಕ್ಷವಾಗಿ ಏನು ಹೇಳ್ತಾರೆ, ಉಪಾಸನಾದಿಂದ ನಮಗೆ ಬೇರೆ ಬೇರೆ ನಮಗೆ ಸಿದ್ಧಿಸಿದ ಫಲಗಳು ಪ್ರಾಪ್ತಿಯಾಗ್ತವೆ, ಸಿದ್ಧಿಸಬೇಕಾದ ಫಲಗಳು ಪ್ರಾಪ್ತಿಯಾಗ್ತವೆ. ಇದು ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ. ಅದು ಪ್ರಾಸೆಸ್ ಏನು ಅಂತ ಕೇಳಿದಾಗ ಇದನ್ನು ಹೇಳಬೇಕಾಗ್ತದೆ. ಎನಿವೇ, ನಾವಂತೂ ಏನು ಉಪಾಸನ ಇಂಟ್ರೆಸ್ಟೆಡ್ ಇಲ್ಲ. ಯಾಕಿಲ್ಲ ಅಂದರೆ ನಮ್ಗೆ ಯಾವ ಸಿದ್ಧಿಗಳು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದರೆ ಅವೆಲ್ಲವೂ ಕ್ಷಣಿಕ, ಅವೆಲ್ಲ ಅನಿತ್ಯ ಅಂತ ನಮಗೆ ಗೊತ್ತಾಗಿದೆ. ಯಾಕೆ ಗೊತ್ತಾಗಿದೆ ಅಂತ ಕೇಳಬೇಡ್ರಿ, ಲಾಜಿಕ್ ಇದೆ ಅದಕ್ಕೆ. ಘಟಿಸಿದ ಯಾವುದೇ ಘಟನೆ ಇರಲಿ ಕಾಲದ ಮಿತಿಯಲ್ಲಿ ಘಟಿಸ್ತದೆ. ಹೀಗಾಗಿ ಅವು ಕ್ಷಣಿಕ. ಇದು ಮುಗಿದೋಯ್ತು. ಇದು ಮತ್ತು ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ ಇದರೊಳಗೆ. ಇಲ್ಲ, ಇದು ಅಲೌಕಿಕವಾದ ಘಟನೆ. ಅಲೌಕಿಕವಾದರೂ ಕೂಡ ಅದು ಕಾಲದ ಮಿತಿಯಲ್ಲಿ ಘಟಿಸಿದೆ ತಾನೇ. ಜನಾಕರ್ಷಣ ಸಿದ್ಧಿ ಅಂತ, ಇನ್ನೊಂದು ಧನಾಕರ್ಷಣ ಸಿದ್ಧಿ ಅಂತ. ಮಂಗಗಳು ಅಲ್ಲ, ಮಂಗಗಳಿಗೆ ಓಸಕ್ ಬಂದು ಶಂಕರಾಚಾರ್ಯ ಭಾಷ್ಯಾವಲ್ಲಿ ಶುರು ಮಾಡಿದರು ನೋಡ್ರಿ, ಭಾಷ್ಯದ ಪ್ರಭಾವ ಹೆಂಗಾಗ್ತದೆ. ಜನಾಕರ್ಷಣೆ, ಧನಾಕರ್ಷಣೆ ಇವೆಲ್ಲ ಸಿದ್ಧಿಗಳು. ನಾ ಇತ್ತೀಚೆಗೆ ಇನ್ನೊಂದು ಸಿದ್ಧಿ
ಕಂಡುಕೊಂಡೀನಿ. ಅದೇನಂದ್ರೆ ಜನ ಅಪಕರ್ಷಣ ಸಿದ್ಧಿ ಅಂತ. ಜನ ಆಕರ್ಷಣ, ಜನ ಅಪಕರ್ಷಣ. ಹಂಗೂ ಆಗ್ತಾವ ನೋಡ್ರಿ. ಇದು ಒಂಥರ ಸಿದ್ಧಿನೇ. ಎಲ್ಲ ಸ್ವಾಮಿಗಳಿಗೆ ಜನ ಮುಗಿದು ಬೀಳ್ತಾರೆ. ನಮ್ಮನ್ನು ದೂರ ಇಟ್ಬಿಟ್ಟ. ವಾ ಎಂಥ ಸಿದ್ಧಿ ರೀ, ಹೋಗಿ ದೂರಿರಿ. ಅಪಕರ್ಷಣ, ಜನ ಅಪಕರ್ಷಣ. ಇದು ಕೂಡ ಸಿದ್ಧಿ ರೀ, ಏನು ಸಾಮಾನ್ಯ ಅಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡೋದಲ್ಲ, ಇದು ಭಾಳ ದೊಡ್ಡ ಸಿದ್ಧಿ ಇದು. ಮುಗ್ಗು ಬಿಟ್ಬಿಡ್ತಾರೆ. ಏನು ಜನ, ಎಸ್ಪೆಷಲಿ ಬಳ್ಳಾರಿ ಒಳಗೆ. ದಟ್ ಈಸ್ ಅಬೌಟ್ ಸಿದ್ಧಿ. ಸೊ 70ನೇ ಭಾಷ್ಯ ಅಲ್ಲ, ಇನ್ನೂ ಹೇಳಬೇಕಲ್ಲ. ಈತದಾಲಂಬನಗುಂ ಶ್ರೇಷ್ಠಂ, ಈತದಾಲಂಬನಂ ಪರಂ, ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಈತದಾಲಂಬನಗುಂ ಶ್ರೇಷ್ಠಂ, ಈತದಾಲಂಬನಗುಂ ಶ್ರೇಷ್ಠಂ, ಏತದಾಲಂಬನಂ ಪರಂ, ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ.